ಕೊನೆಯದಾಗಿ ಆರೋಗ್ಯ ಸಚಿವರಾಗಿದ್ದೀರಿ, ಈ ರಾಜ್ಯದ ಜನಕ್ಕೆ ಏನು ಸಂದೇಶ ಕೊಡಕ್ಕೆ ಬಯಸ್ತೀರಿ? ಪ್ರೀತಿ ವಿಶ್ವಾಸ ಸೋದರತ್ವ ಮುಖಾಂತರ ನಾವು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ ಇದು ನಮ್ಮೆಲ್ಲ ಕನಸಾಗಿರಬೇಕು. ಸಂವಿಧಾನಕ್ಕೆ ಅನುಗುಣವಾಗಿ ತತ್ವ ಅದು ಒಳಪಟ್ಟಂತೆ ನಮ್ಮ ಒಂದು ಅಧಿಕಾರ ಇರಬೇಕು. ಅದು ಕಾಂಗ್ರೆಸ್ ಪಕ್ಷ ಇವತ್ತು ಕೊಡ್ತದೆ. ಮತ್ತು ಯಾರು ಇವತ್ತು ರಾಜ್ಯವನ್ನು ಮುನ್ನೆ ತಗೊಂಡು ಹೋಗ್ತಾರ, ಸಮಾಜ ಒಗ್ಗಟ್ಟು ಕಾಪಾಡ್ತಾರ, ಅಂಥವರಿಗೆ ತಮ್ಮ ಸಂಪೂರ್ಣದ ಬೆಂಬಲವನ್ನು ತಾವು ಪಕ್ಷಾತೀತವಾಗಿ ರಾಜ್ಯಕ್ಕೆ ಧರ್ಮರಹಿತವಾಗಿ ಎಲ್ಲರೂ ಕೂಡ ಒಂದೇ ಭಾವನೆ ಮುಖಾಂತರ ಬೆಂಬಲ ಕೊಡಬೇಕಂತೇಳಿ ನಾನು ವಿನಂತಿಸ್ತೇನೆ. ಶಾಸಕರಾಗಿದ್ದೀರಿ, ಸ್ಪೀಕರ್ ಆಗಿದ್ದೀರಿ, ಮಂತ್ರಿ ಆಗಿದ್ದೀರಿ, ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಅನ್ನೋದು ಪ್ರಶ್ನೆ ಉಳಿಯುತ್ತೆ. ಇನ್ನೊಂದು 20 ವರ್ಷ ಕಲೀಲಿ, ಮತ್ತೆ ನೋಡುವ. 2 ದಶಕಗಳು, 20 ವರ್ಷ. ಇನ್ನೂ ನನಗೆ 4 ಸಲ ನನಗೆ ಪಕ್ಷ ಟಿಕೆಟ್ ಕೊಟ್ಟರೆ, ನನ್ನ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮತದಾರನನ್ನು ಗೆಲ್ಲಿಸಿದರೆ 20 ವರ್ಷ ಆಗುವಾಗ ನಾವು ಅದಕ್ಕೆ ಆಲೋಚನೆ ಮಾಡುವ. ಈಗ 20 ವರ್ಷ ಯಾಕೆ ಬೇಕು? ಈಗ ಹೇಗೆ ಅರ್ಜೆಂಟ್ ನಮಗೆ ಬೇಕು? ಏನು ಅರ್ಜೆಂಟ್ ಇಲ್ಲ. ನಿಮ್ಮ ಕ್ಷೇತ್ರದ ಜನ ಬಯಸ್ತಾರೆ, UT ಖಾದರ್ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡ್ಬೇಕು ನಾವು. ಈಗ ನನ್ನ ಕ್ಷೇತ್ರಕ್ಕೆ ನಾನೇ ಮುಖ್ಯಮಂತ್ರಿ, ಅವ್ರಿಗೆ ಏನು ಕೆಲಸ ಬೇಕು ಎಲ್ಲ ಕೆಲಸವನ್ನು ನಾನು ಮುಖ್ಯಮಂತ್ರಿ ಮುಖಾಂತರ ಮಾಡಿಸಿಕೊಡ್ತೇನೆ. ಇಡೀ ರಾಜ್ಯದ ಅಭಿಮಾನಿಗಳು ಬಯಸ್ತಾರೆ ನೀವು ಮುಖ್ಯಮಂತ್ರಿ ಆಗಬೇಕು. ಅವ್ರಿಗೆ ಸ್ವಲ್ಪ ಕಾಯಿರಿ, ಸಮಾಧಾನದಲ್ಲಿ ಅರ್ಜೆಂಟ್ ಪಡಬೇಡಿ. ಈಗ ನಮ್ಗಿಂತ ಉತ್ತಮ ಕೆಲಸ ಮಾಡುವಂಥ ನಾಯಕರಿದ್ದಾರೆ, ನಮಗೆ ಉತ್ತಮ ಕೆಲಸ ಮುಖಂಡರಿದ್ದಾರೆ, ನಮ್ಗಿಂತ ಜಾಸ್ತಿ ಪಕ್ಷಕ್ಕೆ ತ್ಯಾಗ ಮಾಡಿದಂಥವರು, ನಮ್ಮ ಪಕ್ಷಕ್ಕಾಗಿ ಕೊಡುಗೆ ಕೊಟ್ಟವರು, ಶ್ರಮಿಸುವ ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲ ಇಲ್ಲ, ಕಾಂಪಿಟೇಷನ್ನಲ್ಲೂ ಇಲ್ಲ, ಖಂಡಿತವಾಗಿಲ್ಲ. ಯಾಕೆಂದರೆ ಹಿರಿಯರಿಗೆ ನಾವು ಅವಕಾಶ ಮಾಡಿ ಕೊಡಬೇಕು. ಅವರು ನಮ್ಗಿಂತ ಹೆಚ್ಚಿನ ವಯಸ್ಸಿನವರು ಪಕ್ಷಕ್ಕೆ ದುಡಿದಿದ್ದಾರೆ, ನಮ್ಗಿಂತ ಹೆಚ್ಚು ಕಷ್ಟಪಟ್ಟವರಿದ್ದಾರೆ, ನಮ್ಗಿಂತ ಅನುಭವಿಸ್ತರಿದ್ದಾರೆ, ನಮ್ಗಿಂತ ತಿಳುವಳಿಕೆಯವರಿದ್ದಾರೆ. ಅವರು ಮುಖ್ಯಮಂತ್ರಿ ಆದರೆ ನಾವು ಮುಖ್ಯಮಂತ್ರಿ, ನಾವು ಆದಷ್ಟೇ ನಮಗೆ ಖುಷಿ ಇರಬೇಕು. ಅವರು ಮುಖ್ಯಮಂತ್ರಿ ಆದರೆ ನಾವು ಏನೆಲ್ಲ ಕೆಲಸ ಮಾಡಿಕೊಂಡು ಅದನ್ನು ಮಾಡಿಕೊಂಡು ನಾವು ಇವತ್ತು ಹೋಗಬೇಕು. ಸೊ ನಾನು ಮುಖ್ಯಮಂತ್ರಿ ಆದಾಗ ಮಾತ್ರ ನನಗೆ ಖುಷಿ ಅಲ್ಲ, ಇನ್ನೊಬ್ಬ ಮುಖ್ಯಮಂತ್ರಿ ಆದಲ್ಲಿ ಕೂಡ ನಾನೇ ಮುಖ್ಯಮಂತ್ರಿ ಆದಂಥ ಭಾವನೆ ನಮಗೆ ಇರ್ತು ಬರಬೇಕು. ಇವತ್ತು ಸಿದ್ದರಾಮಯ್ಯ ಮಂತ್ರಿ ಇದ್ದಾಗ ಏನು ಕೆಲಸ ಆಗ್ತಿತ್ತು, ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ತಲೆಯಲ್ಲೇನು ನಾವೇ ಮುಖ್ಯಮಂತ್ರಿ ಅಂತ ಭಾವನೆ ಇದೆ. ಯಾವುದೇ ಒಂದು ತಕ್ಷಣ ಬೇಕಾದ್ರೂ ಫೋನಲ್ಲಿ ಮಾತಾಡ್ತೇವೆ. ತುಂಬ ತಾಳ್ಮೆ ಇದೆ ಸರ್, ತುಂಬ ತಾಳ್ಮೆ ಇದೆ. ಅಧಿಕಾರದ ಹಪಾಪಿ ಈಗಲೇ ಆಗಬೇಕು ಅಂತಿಲ್ಲ, ತುಂಬ ತಾಳ್ಮೆ ಇದೆ. 20 ವರ್ಷ ಅಂದರೆ ಮೋಸ್ಟ್ಲಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಇಷ್ಟು ಡಿಲೇ ಆಗಿ ಆರಾಮಾಗಿ ಆಗೋಣ ಅಂತ ಹೇಳಿದ್ರೆ ನೀವು ಒಬ್ಬರೇ ಕಾಣಿಸುತ್ತೆ. ಹೌದು, ಒಬ್ಬ ರಾಜನ ಕಿರೀಟವೇ ಅವನ ತಾಳ್ಮೆ. ಎಷ್ಟು ವಜ್ರದಂತ ಮುಖ್ಯ ಅಲ್ಲ, ಅವನಿಗೆ ಎಷ್ಟು ತಾಳ್ಮೆ ಇದೆ ಅದು ಮುಖ್ಯ. ಓಕೆ ಸರ್, ನಿಮ್ಮ ತಂದೆ ಕೂಡ ರಾಜಕಾರಣದಲ್ಲಿ ಇದ್ದರು, ಶಾಸಕರಾಗಿದ್ದರು. ಅವರಿಂದ ಜೊತೆಗೆ ಅವರ ರಾಜಕೀಯ ಪಾಠ ಇಲ್ಲಿವರೆಗೂ ಸ್ಪೀಕರ್ ಆಗಿ ಮಂತ್ರಿಯಾಗಿ ಮುಂದುವರಿತಾ ಇದ್ರಿ. ಈ ಕ್ಷಣದಲ್ಲಿ ಹೇಗೆ ನೆನಪು ಮಾಡ್ಕೋತೀರಿ ಅವರು? ಈಗ ನನ್ನ ತಂದೆಯವರು 1972 ಶಾಸಕರಾಗಿದ್ದರು, 99 ತನಕ. ಆ ಕಾಲ ರಾಜಕೀಯದ ವ್ಯವಸ್ಥೆ ಒಂದು ಬೇರೆ, ಆ ಟೈಮ್ ಇದು. ಈಗ ರಾಜಕೀಯದ ವ್ಯವಸ್ಥೆ ಬೇರೆ. ನಮ್ಮ ಕಷ್ಟ ಏನಿದೆ, ನಾವು ಈ ತಂದೆ ತಾಯಂದರ ಹೆಸರನ್ನು ಕೂಡ ಉಳಿಸಬೇಕು. ಈಗಿನ ರಾಜ್ಯದ ಪರಿಸ್ಥಿತಿಗೆ ಹೋಗಿ ಅಂದುಕೊಂಡು ಕೂಡ ಇರಬೇಕು. ನಾವೇನಾದರೂ ಅದೇ ತಂದೆ ತಾಯಿ ರಾಜಕೀಯದ ಒಂದು ಸ್ಟೈಲನ್ನು ಮಾಡಿಕೊಂಡು ಹೋದರೆ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ರಾಜ್ಯದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡ್ರೆ ತಂದೆಯವರು ಅಷ್ಟು ಒಳ್ಳೆಯವರು ಇದ್ದು ಇವ್ನು ಎಡಸರಿ ಕೆಡಿತಂದಲ್ಲಿ ಕೆಟ್ಟ ಹೆಸರು. ನಾನು ಅಲ್ಲಿಯೂ ಬ್ಯಾಲೆನ್ಸ್ ಮಾಡಬೇಕು, ಇಲ್ಲಿಯೂ ಬ್ಯಾಲೆನ್ಸ್ ಮಾಡಿ ರಾಜ್ಯದ ಉಭಯ ಸಂಕಟದ ಆ ಒಂದು ಮಧ್ಯದಲ್ಲಿ ರಾಜ್ಯಕ್ಕೆ ಮಾಡಿಕೊಂಡು ಈಜುಕೊಂಡು ಹೋಗುವಂಥ ಪರಿಸ್ಥಿತಿ ನಮ್ಮದು ಇವತ್ತು ಆಗಿದೆ. ಎಸ್ ಧನ್ಯವಾದಗಳು ಸರ್. ಇಂಥ ಬಿಡುವಿನ ಅನೇಕ ಕಾರ್ಯದ ಒತ್ತಡಗಳ ಮಧ್ಯೆ ಬಿಡುವು ಮಾಡ್ಕೊಂಡು ಬಂದಿದ್ದೀರಿ, ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ನಿಮ್ಮಿಂದ ಆರೋಗ್ಯ ಇಲಾಖೆಯ ಯೋಜನೆಗಳು ಬರಲಿ ಅಂತ ಆಶಿಸ್ತಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ. ಥ್ಯಾಂಕ್ ಯು. TV5 ತಂಡದ ಸಿಬ್ಬಂದಿಗೂ ನಿಮಗೂ ಅದರ ಮುಖ್ಯಸ್ಥರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ.